ಚಿಂತಾಮಣಿ ಪ್ರತಿ ವರ್ಷ ಅತ್ಯಂತ ಸಡಗರ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರುತ್ತಿದ್ದ ಪತ್ರಕರ್ತರ ದಿನಾಚರಣೆಯನ್ನು ಈ ಬಾರಿ ಚಿಂತಾಮಣಿಯ ಪತ್ರಕರ್ತರ ಭವನದ ಬಾಗಿಲಿನ ಮುಂಭಾಗದಲ್ಲೇ ರಸ್ತೆಯಲ್ಲೇ ಆಚರಿಸುವ ಮೂಲಕ ಸಂಘದ ಪದಾಧಿಕಾರಿಗಳು ಹಾಗೂ ಹಿರಿಯ ಪತ್ರಕರ್ತರು ಪ್ರಸ್ತುತ ಆಡಳಿತ ಮಂಡಳಿ ಮತ್ತು ಸಂಘದ ಅಧ್ಯಕ್ಷರ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಪತ್ರಕರ್ತರ ಭವನಕ್ಕೆ ಬೀಗ ಜಡಿದಿರುವ ಬಾಗಿಲಿನಲ್ಲಿ ದಿವಂಗತ ಡಿ.ವಿ. ಗುಂಡಪ್ಪನವರ ಭಾವಚಿತ್ರ ಮತ್ತು ಸಂಘದ ಬ್ಯಾನರ್ ಅಳವಡಿಸಿ ಪೂಜೆ ಸಲ್ಲಿಸಿದ ನಂತರ ಈ ಕುರಿತು ಪತ್ರಕರ್ತರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರಾದ ರಾಧಾಕೃಷ್ಣ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಸಂಘದ ಅಧ್ಯಕ್ಷರ ಸರ್ವಾಧಿಕಾರಿ ಧೋರಣೆ ಹಾಗೂ ಬೇಜವಾಬ್ದಾರಿತನವೇ ಇದಕ್ಕೆ ನೇರ ಕಾರಣ ಎಂದು ನೇರ ಆರೋಪ ಮಾಡಿದ್ದಾರೆ. ಕಳೆದ 6 ತಿಂಗಳಿಂದ ಚಿಂತಾಮಣಿಯ ಪತ್ರಕರ್ತರ ಭವನವು ಸಂಪೂರ್ಣವಾಗಿ ನಿರ್ವಹಣೆಯಿಲ್ಲದೆ ಕಸದ ಗುಂಡಿಯಂತಾಗಿದೆ. ಸಾರ್ವಜನಿಕರು ಹಾಗೂ ದಾನಿಗಳಿಂದ ಭಿಕ್ಷೆ ಬೇಡಿ ನಿರ್ಮಿಸಿದ ಈ ಪವಿತ್ರ ಕಟ್ಟಡದ ಮೇಲ್ಭಾಗ ಮತ್ತು ಕೆಳಭಾಗದ 2 ಅಂತಸ್ತುಗಳನ್ನು ಯಾರಿಗೋ ಬಾಡಿಗೆಗೆ ನೀಡಲಾಗಿದೆ. ಬಾಡಿಗೆದಾರರು ತಮ್ಮ ಸಾಮಗ್ರಿಗಳನ್ನು ಒಳಗಡೆ ಇಟ್ಟಿದ್ದಾರೆ. ನಾವು ಬಾಗಿಲು ತೆಗೆದು ಕಾರ್ಯಕ್ರಮ ಮಾಡಲು ಹೋದರೆ ಸಾಮಾನುಗಳು ಕಳವಾಗಿವೆ ಎಂಬ ಆರೋಪ ನಮ್ಮ ಮೇಲೆ ಬರುತ್ತದೆ. ಹೀಗಾಗಿ ನಮಗೆ ಕಾರ್ಯಕ್ರಮ ಮಾಡಲು ಜಾಗವಿಲ್ಲದೆ ಹೊರಗಡೆ ಮಾಡುವ ಪರಿಸ್ಥಿತಿ ಬಂದೊದಗಿದೆ ಎಂದು ರಾಧಾಕೃಷ್ಣ ತೀವ್ರ ಬೇಸರ ವ್ಯಕ್ತಪಡಿಸಿದರು. ಮುಖ ತಿರುಗಿಸಿ ಹೋದ ಅಧ್ಯಕ್ಷರು. ನಾವು ಭವನದ ಬಾಗಿಲ ಬಳಿ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾಗ ಸಂಘದ ಅಧ್ಯಕ್ಷರು ಸ್ಥಳಕ್ಕೆ ಬಂದಿದ್ದರು. ಕನಿಷ್ಠ ಸೌಜನ್ಯಕ್ಕಾದರೂ ಬಾಗಿಲು ತೆಗೆಯುತ್ತೇನೆ, ಒಳಗಡೆ ಕಾರ್ಯಕ್ರಮ ಮಾಡೋಣ ಎಂದು ಹೇಳಬೇಕಾಗಿದ್ದ ಅಧ್ಯಕ್ಷರು ನಮ್ಮನ್ನು ನೋಡಿಯೂ ನೋಡದಂತೆ ಮುಖ ತಿರುಗಿಸಿಕೊಂಡು ವಾಪಸ್ ಹೋದರು. ಇಂತಹ ಬೇಜವಾಬ್ದಾರಿ ನಡೆಗೆ ಏನನ್ನಬೇಕು ಎಂದು ಪ್ರಶ್ನಿಸಿದರು. ಆಭಾಸವಾಗಲಿ ಎಂದೇ ಹೊರಗಡೆ ಮಾಡಿದ್ದೇವೆ. ಪತ್ರಕರ್ತರ ದಿನಾಚರಣೆಯನ್ನು ಹೊರಗಡೆ ರಸ್ತೆಯಲ್ಲಿ ಮಾಡುವುದರಿಂದ ಸಂಘಕ್ಕೆ ಆಭಾಸವಾಗುತ್ತದೆ ಎಂಬ ಅರಿವು ನಮಗಿದೆ. ಈ ಆಭಾಸವಾಗಲಿ ಎಂದೇ ನಾವು ಹೊರಗಡೆ ಮಾಡಿದ್ದೇವೆ. ಕನಿಷ್ಠ ಇನ್ಮುಂದೆಯಾದರೂ ಸಂಘದ ಅಧ್ಯಕ್ಷರಿಗೆ ಬುದ್ಧಿ ಬರಲಿ, ಸಂಘದ ವ್ಯವಸ್ಥೆ ಸರಿಹೋಗಲಿ ಎಂಬುದು ನಮ್ಮ ಆಶಯ ಎಂದು ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಾಧಾಕೃಷ್ಣ ಹೇಳಿದರು. ಹಿರಿಯರ ನಿರ್ಲಕ್ಷ್ಯ, ವಿಶ್ವಾಸದ ಕೊರತೆ. ಪ್ರತಿ ವರ್ಷ ಜುಲೈ 1 ರಂದು ಗಿಡ ನೆಡುವುದು, ಸಮಾಜಮುಖಿ ಕೆಲಸ ಮಾಡಿದವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೆವು. ಈ ಬಾರಿ ಕನಿಷ್ಠ 1 ವಾರ ಮುಂಚಿತವಾಗಿ ಸಭೆ ಕರೆದು ಚರ್ಚಿಸಬೇಕಿತ್ತು. ಅಧ್ಯಕ್ಷರಿಗೆ ಅನುಭವ ಇಲ್ಲದಿದ್ದರೆ ಸಂಘದಲ್ಲಿರುವ ನಟರಾಜ್, ಕೃಷ್ಣಮೂರ್ತಿ, ನಾಗರಾಜ್, ರಮೇಶ್ ಅವರಂತಹ 15 ರಿಂದ 20 ವರ್ಷಗಳ ಅನುಭವವಿರುವ ಹಿರಿಯರನ್ನು ಸಂಪರ್ಕಿಸಿ ಸಲಹೆ ಪಡೆಯಬೇಕಿತ್ತು. ಆದರೆ ಕಳೆದ 6 ತಿಂಗಳಿಂದ ಅಧ್ಯಕ್ಷರು ನಮ್ಮೊಂದಿಗೆ ಯಾವುದೇ ಸಂಪರ್ಕ ಅಥವಾ ಮಾತುಕತೆ ನಡೆಸಿಲ್ಲ ಎಂದು ಆರೋಪಿಸಿದರು. ಸಂಘ ಇಬ್ಭಾಗವಾಗುತ್ತದೆಯೇ ಎಂಬ ವರದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಂಘ ಇಬ್ಭಾಗವಾಗುವ ಪ್ರಶ್ನೆಯೇ ಇಲ್ಲ. ಅಧ್ಯಕ್ಷರು ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದ್ದರೆ ನಮಗೆ ಈ ರೀತಿ ಪ್ರತ್ಯೇಕವಾಗಿ ಹೊರಗಡೆ ಕಾರ್ಯಕ್ರಮ ಮಾಡುವ ಪರಿಸ್ಥಿತಿಯೇ ಬರುತ್ತಿರಲಿಲ್ಲ. ಅವರು ತಮ್ಮ ಕೆಲಸ ಮಾಡಲಿ, ನಾವು ನಮ್ಮ ಜವಾಬ್ದಾರಿ ನಿಭಾಯಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಮತ್ತು ಹಿರಿಯ ಸದಸ್ಯರು ಹಾಗೂ ರಾಜ್ಯ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಶಿವಪ್ರಸಾದ್, ಹಿರಿಯ ಪತ್ರಕರ್ತರು ಮತ್ತು ಸಂಘದ ಹಿರಿಯ ಸದಸ್ಯರುಗಳಾದ ರಾಧಾಕೃಷ್ಣ, ಎನ್ ನಟರಾಜ್, ಕೃಷ್ಣಮೂರ್ತಿ, ರಾಘವೇಂದ್ರ, ಚಲಪತಿ, ನವೀನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಾಧಾಕೃಷ್ಣ ಅವರು, ನೀವು ಪತ್ರಕರ್ತರ ಸಂಘಕ್ಕೆ ಜಿಲ್ಲಾ ಉಪಾಧ್ಯಕ್ಷರು, ನೀವು ಇವತ್ತು ಚಿಂತಾಮಣಿ ಪತ್ರಕರ್ತರ ಭವನ ಇದ್ಕೊಂಡು ನೀವು ಪತ್ರಕರ್ತರ ಭವನ ಮುಂದೆ ಮಾಡಿದಿರ ದಿನಾಚರಣೆ ಯಾಕೆ? ಸ್ನೇಹಿತರೆ, ಕಳೆದ 6 ತಿಂಗಳಿಂದ ಪತ್ರಕರ್ತರ ಭವನ ಒಂದು ರೀತಿ ಕಸದ ಗುಂಡಿಯಾಗಿದೆ. ನಾವು ಕೂಡ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ತಮ್ಮ ಜವಾಬ್ದಾರಿಗಳನ್ನ ನೆನಪು ಮಾಡಿದ್ವಿ. ಇವತ್ತಿಲ್ಲ ನಾಳೆ ಸರಿ ಹೋಗ್ಬೋದು ಅಂಥೇಳಿ ನಾವು ಕೂಡ ಕಾಯ್ತಾ ಇದ್ವಿ. ಕಳೆದ 6 ತಿಂಗಳಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ. ಪ್ರತಿ ವರ್ಷ ಕೂಡ ನಾವು ಪತ್ರಕರ್ತರ ದಿನಾಚರಣೆಯನ್ನು ಜುಲೈ 1ಗೆ ಮಾಡ್ತಾಯಿದ್ವಿ, ಅಥವಾ ಜುಲೈ 1ಗೆ ಮಾಡೋಕ್ಕಾಗದೇ ಇದ್ದರೆ ಕನಿಷ್ಠ ಕೂತ್ಕೊಂಡು ಒಂದು ಸಭೆಯನ್ನು ಮಾಡ್ತಾಯಿದ್ವಿ. ಇಂಥ ದಿವಸ ಮಾಡೋಣ ಅಂಥೇಳಿ ಏನು ಸಮಾಜಕ್ಕೆ ಉಪಯೋಗ ಆಗೋವಂಥ ಗಿಡ ನೆಡುವಂಥದ್ದು ಅಥವಾ ಯಾರಿಗೋ ಸಮಾಜಕ್ಕೆ ಕೆಲಸ ಮಾಡಿರೋವಂಥವ್ರಿಗೆ ಸನ್ಮಾನ ಮಾಡುವಂಥದ್ದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾಯಿದ್ವಿ. ಸಂಘದ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾಯಿದ್ವಿ. ಈಗೇನಾಗಿದೆ, ಕಳೆದ 6 ತಿಂಗಳಿಂದ ಈಚೆಗೆ ಸಂಘದ ಕಟ್ಟಡವನ್ನು ಬಾಡಿಗೆ ಕೊಟ್ಟಿದ್ದಾರೆ. ಮೇಲ್ಗಡೆ ಕೆಳಗಡೆ 2 ಕಡೆ ಬಾಡಿಗೆಗಳು ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಕಾರ್ಯಕ್ರಮ ಎಲ್ಲಿ ಮಾಡಬೇಕು? ಹೊರಗಡೆನೇ ಮಾಡಿ. ಅವರು ಒಳಗಡೆ ಏನೋ ಸಾಮಾನುಗಳೆಲ್ಲ ಇಟ್ಟಿದ್ದಾರೆ. ಯಾರಿಗೋ ಬಾಡಿಗೆ ಕೊಟ್ಟಿರೋರು ಅವರೇನೋ ಸಾಮಾನುಗಳು ಇಟ್ಕೊಂಡಿದ್ದಾರೆ. ನಾವು ಹೋಗಿ ಬಾಗಿಲು ತೆಗೆದ್ರೆ ಅದೋಯ್ತು ಇದೋಯ್ತು ಅಂತೇಳಿ ನಮ್ಮ ಮೇಲೆ ಆರೋಪ ಬರುತ್ತೆ. ಅಧ್ಯಕ್ಷರು ಬಂದರು, ನಾವು ಬಾಗಿಲ ಹತ್ರ ಮಾಡ್ತಿರೋವಾಗ ಬಂದು ನೋಡಿದ್ರು, ಅಣ್ಣ ಬಾಗಿಲು ತೆಗಿತೀನಿ ರೀ, ಒಳಗಡೆ ಮಾಡೋಣ ಅನ್ನೋ ಮಾತನ್ನು ಹೇಳಬೇಕಾಗಿತ್ತು, ಹೇಳಲಿಲ್ಲ. ನೋಡ್ಕೊಂಡು ವಾಪಸ್ ಹೋದರು. ಆವಾಗ ನಾವು ಇನ್ನೇನು ಮಾಡಬೇಕು? ಹೊರಗಡೆ ಮಾಡಿದ್ವಿ. ಅವತ್ತಿನ ದಿವಸ ಕಾರ್ಯಕ್ರಮ ಮಾಡಿದ್ವಿ. ಕನಿಷ್ಠ 1 ವಾರ ಮುಂಚಿತವಾಗಿ ಸಭೆ ಕರೆದು ಯಾವಾಗ ಮಾಡೋಣ, ಏನು ಮಾಡೋಣ ಅಂತೇಳಿ ಚರ್ಚೆ ಮಾಡಿದ್ವಿ. ಇವತ್ತು ಆ ಸಮಸ್ಯೆ ಬರ್ತಾ ಇರಲಿಲ್ಲ. ಪತ್ರಕರ್ತರ ಅವರವ್ರ ಜವಾಬ್ದಾರಿ ಅವ್ರು ನಿರ್ವಹಿಸಿದ್ರೆ ಈ ಸಮಸ್ಯೆ ಇರೋದಿಲ್ಲ. ಅಲ್ಲ, ಹಿರಿಯರಾಗಿ ನೀವು ಅವ್ರಿಗೆ ಮಾರ್ಗದರ್ಶನ ಕೊಡ್ಬೋಯ್ತಲ್ಲ ಅಧ್ಯಕ್ಷರಿಗೆ? ಕೊಡ್ತೀವಿ. ಹೇಳ್ಬೇಕಾಗಿ ಹಿಂಗೆ ಕರಿಯಪ್ಪ ಅಂತ ಹೇಳ್ಬೇಕಾಗಿತ್ತು, ತಗೋಬೇಕಾಯ್ತಲ್ವ? ಅಲ್ಲ, ಉಪಾಧ್ಯಕ್ಷರಾಗಿ ನೀವು ಜಿಲ್ಲೆಗೆ ನೀವು ಅಟ್ಲೀಸ್ಟ್ ಕರಿಬೇಕಾಯ್ತು, ಕರಿಬೋಯ್ತಲ್ಲ. ಮಾತಾಡಲ್ಲ ಅಂದ್ರೆ ನಾವು ಮಾರ್ಗದರ್ಶನ ಹೆಂಗೆ ಕೊಡೋದು?
ಅವತ್ತಿಂದ ಇವತ್ತಿನವರೆಗೂ ಕಳೆದ 6 ತಿಂಗಳಲ್ಲಿ ನಮ್ಮ ಜೊತೆ ಮಾತಾಡದೇ ಇದ್ರೆ ನಾವು ಯಾವ ರೀತಿ ಮಾರ್ಗದರ್ಶನ ಕೊಡ್ಬೇಕು ಹೇಳ್ರಿ. ಒಂಥರ ಆಭಾಸ ಆಗಲಿಲ್ವ ಇವಾಗ ಕಾರ್ಯಕ್ರಮ ಮಾಡಿದ್ದು ನೀವು? ಆಭಾಸ ಆಗಬೇಕಂತಲೇ ಮಾಡಿದ್ದೀನಿ. ಕನಿಷ್ಠ ಇನ್ನಾದರೂ ಸರಿ ಹೋಗಲಿ, ಸಂಘ ಸರಿ ಹೋಗಲಿ. ಜನರ ಹತ್ರ ಭಿಕ್ಷೆ ಬೇಡಿ ಬಿಲ್ಡಿಂಗ್ ಕಟ್ಟಿರೋದು ನಾವು, ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅರ್ಥ ಆಯ್ತಾ? ಭಿಕ್ಷೆ ಬೇಡಿ ಬಿಲ್ಡಿಂಗ್ ಕಟ್ಟಾಗಿದ್ದಾಗ ಆ ಬಿಲ್ಡಿಂಗನ್ನು ಉಳಿಸ್ಕೋಬೇಕಲ್ಲಪ್ಪ ನಾವು. ಉಳಿಸ್ಕೊಳಕ್ಕೆ ಆಗದೆ ಇದ್ದಾಗ ಇನ್ನೇನು ಮಾಡ್ಬೇಕು ಹೇಳ್ರಿ? ಅವ್ರ ಮುಂದೆ ನಾವು ಅಲ್ಲ, ಇರೋ ಅಧ್ಯಕ್ಷರು ಅಟ್ಲೀಸ್ಟ್ ತಿಳುವಳಿಕೆ ಕೊಡ್ಬೇಕಲ್ಲ. ನೀವು ಹಿಂಗಿದೆ ಪತ್ರಿಕಾ ದಿನಾಚರಣೆ ಮಾಡಿ ಅಧ್ಯಕ್ಷನಾಗಿ ನೀನು ಕೇಳಬೇಕಲ್ಲ. ನೀನು ಅಲ್ಲ, ನೀವು ಜಿಲ್ಲಾ ಉಪಾಧ್ಯಕ್ಷರ ನೀವು ಅಟ್ಲೀಸ್ಟ್ ಹೇಳ್ಬೋದಲ್ಲ. ನಿನಗೆ ಗೊತ್ತಿರಲಿಲ್ಲವ ಅಪ್ಪ, ನೀನು ಹೊಸದಾಗಿ ಆಗಿದೆಯಾ, ನಿನಗೆ ಗೊತ್ತಿಲ್ಲ, ನೀನು ಕೇಳಬೇಕಲ್ಲ. ಹಿರಿಯರನ್ನ ಕನ್ಸರ್ನ್ ಮಾಡಬೇಕಲ್ವ? ಇದ್ರಲ್ಲೂ ಹಿರಿಯರು 5-6 ಜನ ಇದ್ದರು. ಯಾರಿದ್ರು? ನಟರಾಜ್ ಇದ್ದರು, ಕೃಷ್ಣಮೂರ್ತಿ ಇದ್ದರು, ನಾನಿದ್ದೆ, ನೂರುಲ್ಲಾ ಇದ್ದ, ನಾಗರಾಜ್ ಇದ್ದ, ಈ ಥರದವರೆಲ್ಲ ಇದ್ರಲ್ವ, 5-6 ಜನ ಇದ್ರಲ್ವ. ಅವ್ರ ಸಲಹೆ ಸೂಚನೆ ಇಲ್ಲ. ಹೊರಗಡೆ ಇರೋವಂಥ ರಮೇಶ್ ಅವರಿದ್ದರು, ಅವ್ರ ಸಲಹೆ ಸೂಚನೆಗಳನ್ನ ತಗೋಬೇಕಾಯ್ತಲ್ವ ನೀವು. ಇಲ್ಲ ಹೇಗೆ ಮಾಡೋಣ, ಏನು ಮಾಡೋಣ ಅಂತ. ಇಲ್ಲ ನೀವೇನು ಮೊನ್ನೆ ಹೊಸದಾಗಿ ಬಂದಿದ್ದರೆ ಇವ್ರಿಗೇನು ಗೊತ್ತಿಲ್ಲಪ್ಪ, ಅನುಭವ ಇಲ್ಲ, ಹೇಳ್ಕೊಡೋಣ ಅಂತ ಹೇಳ್ಬೋದು. ನೀವು 15-20 ವರ್ಷಗಳಿಂದ ಕೆಲಸ ಮಾಡ್ತಿರೋರೆ ಅಲ್ವಾ, ನಮ್ಮ ಜೊತೆಯಲ್ಲಿ ಸೇರಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಲ್ವ, ಅಷ್ಟು ಮಾತ್ರ ಜ್ಞಾನ ಬೇಡವಾ ನಿಮಗೆ? ಅವತ್ತಿನ ದಿವಸ ಮಾಡಬೇಕು. ಇಲ್ಲ ಮಾಡದೇ ಇದ್ರೆ ಇಂಥ ದಿವಸ ಮಾಡೋಣ, ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡೋಣ ಅಂತ ನೀವೆಲ್ಲರನ್ನೂ ಇದಕ್ಕೆ ತಗೋಬೇಕಲ್ವ, ವಿಶ್ವಾಸಕ್ಕೆ ತಗೋಬೇಕಲ್ವ. ಕೊನೆಯದಾಗ ಏನು ಹೇಳ್ತೀರಿ ನೀವು ಇವಾಗ? ಮನೆಯದಾಗ ಏನು ಹೇಳೋದು? ಅವ್ರ ಕೆಲಸ ಅವ್ರು ಮಾಡ್ಕೊಂಡೋದ್ರೆ ಮಾಡ್ಕೊಂಡು ಹೋಗಲಿ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸಂಘ ಇಬ್ಬಾಗ ಆಗಲ್ವಾ? ಇಬ್ಬಾಗದ ಪ್ರಶ್ನೆ ಎಲ್ಲಿ ಬರ್ತದೆ? ಯಾಕೆ ಇಬ್ಬಾಗ ಆಗಬೇಕು? ಯಾಕೆ ಇಬ್ಬಾಗ ಆಗಬೇಕು? ನೀವೊಂದು ಕಡೆ ಅಧ್ಯಕ್ಷ ಒಂದು ಕಡೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಕಾರ್ಯಕ್ರಮ ಅವ್ರು ಮಾಡಿದ್ರೆ ನಾವು ಮಾಡೋ ಪ್ರಶ್ನೆ ಬರ್ತಾ ಇರಲಿಲ್ವಲ್ಲ. ಈಗ ಅವ್ರ ಜವಾಬ್ದಾರಿ ಅವ್ರು ನಿರ್ವಹಿಸಿದ್ರೆ ನಾವು ಮಾಡೋ ಪ್ರಶ್ನೆ ಬರ್ತಾ ಇರಲಿಲ್ವಲ್ಲ ಇಲ್ಲಿ. ಧನ್ಯವಾದಗಳು ರಾಧಾಕೃಷ್ಣರ ಮಾಹಿತಿ ಕೊಟ್ಟಿದ್ದು. ನಿಮಗೂ ಧನ್ಯವಾದಗಳು.